ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಹೊಸದಾಗಿ ಆರಂಭಿಸಿರುವ ಅಶ್ವಮೇಧ ಬಸ್ ಸೇವೆಗೆ ಇಂದು ನಂಜನಗೂಡಿನಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಸದ್ಯ ನಂಜನಗೂಡು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಸುಮಾರು 10 ಅಶ್ವಮೇಧ ಬಸ್ಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ವಿಶೇಷ ಪೂಜೆ ಸಲ್ಲಿಸಿ ಟೇಪ್ ಕತ್ತರಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ನಮ್ಮ ತಾಲೂಕಿಗೆ ಪ್ರಥಮ ಬಾರಿಗೆ ನೂತನವಾಗಿ ಈಗಾಗಲೇ 10 ಅಶ್ವಮೇಧ ಬಸ್ಗಳನ್ನು ನೀಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಬಸ್ಗಳನ್ನು ನೀಡಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಮೈಸೂರು ಸಾರಿಗೆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ವೀರೇಶ್, ನಂಜನಗೂಡು ಡಿಪೋ ಮ್ಯಾನೇಜರ್ ತ್ಯಾಗರಾಜು, ಸಾರಿಗೆ ಭದ್ರತಾ ಜಾಗೃತಾಧಿಕಾರಿ ಶಿವರಾಜ್ ಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಡ್ರೈವರ್ ಯಾರು? ಇದಕ್ಕೆ ಈ ಗಾಡಿ ಡ್ರೈವರ್ ಯಾರು? ಪ್ರಜ್ವಲ್ ಪೂಜೆ ಪೂರ್ತಿ ಆಗ್ಬಿಡಿ. ಈಗಾಗಲೇ ಉದ್ಘಾಟನೆಯನ್ನು ಮಾಡ್ತಾ ಮಾಡಿ ಸರ್ ಮೇಲತ್ತಿ ಸೇಫ್ಟಿ ನಂಜನಗೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಈಗ ದೇವರಹಳ್ಳಿ ಗೇಟ್ ಹತ್ರ ಮೇನ್ ಕಾಲೇಜುಗಳಿದೆ ಸರ್. 7 ಗಂಟೆಯಿಂದ 9:30ವರೆಗೂ ಬಸ್ ಇರೋದಿಲ್ಲ. ಸುಮಾರು 100ರಿಂದ ಹೃದಯಪೂರ್ವಕವಾಗಿ ವಂದನೆಗಳನ್ನು ಈ ದಿವಸ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆಗೆ ನಮ್ಮ KSRTCಯ ಡಿಪೋ ಮ್ಯಾನೇಜರ್ ಅವರು ಹಾಗೆ ನಮ್ಮ DC ರವರು ಎಲ್ಲ ಜೊತೆಗೆಲ್ಲ ಸ್ಟಾಫ್, ವಿಜಿಲೆನ್ಸ್ ಅವರು, ಎಲ್ಲ KSRTCಯ ನೌಕರರು, ಸಿಬ್ಬಂದಿ ವರ್ಗದವರು ಎಲ್ಲ ಕೂಡ ಶ್ರಮಪಟ್ಟು ಈ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಈ ಒಂದು 10 ಬಸ್ಗಳೇನು ಬಂದಿದೆ, ಇದರ ಸದುಪಯೋಗವನ್ನು ಎಲ್ಲ ನಮ್ಮ ಸಾರ್ವಜನಿಕರು ಪಡೆದುಕೊಳ್ಳಿ. ಅದೇ ರೀತಿ ಈ ಒಂದು ಸೌಲಭ್ಯ ಏನಿದೆ ಇದನ್ನು ಒಂದು ಜುಡಿಷಿಯಲ್ ಯೂಸ್ಗೆ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಇಷ್ಟನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮ KSRTC ಡಿಪೋ ಮ್ಯಾನೇಜರು ಹಾಗೆ ನಮ್ಮ DC ರವರಿಗೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಮಾಧ್ಯಮ ಮಿತ್ರರು ಕೂಡ